ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಓಂಕಾರ ಮಾತಾಡೋದು. ಭಾಳ ದಿನ ಆಯ್ತು ವ್ಲಾಗ್ ಮಾಡಿಬಿಟ್ಟೆ. ಯಾಕಂದ್ರೆ ನಾ ಹಿಂದ್ಕ ವೀಡಿಯೋ ಬಿಟ್ಟಿದ್ನಲ್ಲ, ನಮ್ಮ ಗುರುಕುಲ್ ವಿಷಯದ ಸಲುವಾಗಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಸ್ಟ್ರೈಕು ಅದು ಇದು ಅಂತ. ಆಮೇಲೆ ನಂದು ಎಕ್ಸ್ಟರ್ನಲ್ ಡಿಗ್ರಿದು ಎಕ್ಸಾಮ್ಸು ಇದ್ದು, ಅದಕ್ಕೋಸ್ಕರ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಹೆಂಗಾದರೂ ಒಂದು ವಿಶೇಷ ದಿನ ಅಲ್ಲ, ಗಣೇಶ ಚತುರ್ಥಿ. ಅದಕ್ಕೋಸ್ಕರ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೇನಿ. ಇಲ್ಲಿ ನಾವು ಹುಬ್ಳಿಗೆ ಬಂದಿದ್ದೆ ನಮ್ಮ ಅಮ್ಮರ ಮನೆಗೆ ಗಣೇಶ ಕೂರಿಸ್ಲಿಕ್ಕೆ. ಅದು ಸಾಧ್ಯದಷ್ಟು ನಾ ವ್ಲಾಗ್ ಮಾಡ್ತೀನಿ. ಆಮೇಲೆ ಇವತ್ತು ಇನ್ನೊಂದು ವಿಶೇಷ ಏನಂತ ಅಂದ್ರಪ್ಪ, ಇವತ್ತು ನಮ್ಮ ಹುಬ್ಳಿ ಸನಕ್ಕೆ ಏನು ಚಬ್ಬಿ ಊರದಲ್ಲ, ಅಲ್ಲಿನೂ ಗಣೇಶ ಕೂರಿಸ್ತಾರೋ, ಅಲ್ಲಿನೂ ಏನೂ ವಿಶೇಷತೆ ಐತಿ. ಅಲ್ಲಿನೂ ಹೋಗಿ ಸಾಧ್ಯದಷ್ಟು ನಿಮಗೆ ತೋರಿಸ್ತೀನಿ. ಈಗ ಗಣಪತಿ ತರಕ್ಕೆ ಹೊಂಟೇವಿ. ಅದೇನೋ ಗೊತ್ತಿಲ್ಲ, ಒಂಥರ ಖುಷಿ. ಯಾಕಂದರೆ ವರ್ಷನಾಗ ಒಂದು ಸಲ ಇದು ಹಬ್ಬ ಬರ್ತೈತಿ. ಬಟ್ ಫುಲ್ ಪಾಸಿಟಿವಿಟಿ ಮತ್ತು ಫುಲ್ ಎನರ್ಜಿ ತೊಗೊಂಡು ಬರ್ತೈತಿ ಹಬ್ಬ. ಅಂದರೆ ಇದೊಂಥರ ಖುಷಿ. ಯಾಕಂದ್ರೆ ನಮ್ಮ ಮನ್ಯಾಗ ಹೋಗಿ ಗಣಪತಿ ಕೂರಿಸಿ ಪೂಜೆ ಮಾಡಿ ಒಂಥರ ಇಡೀ ಮನೆ ತುಂಬ ಪಾಸಿಟಿವ್ ವೈಬ್ಸ್ ತುಂಬದ. ಗಣಪತಿ ಬಪ್ಪ ಪೂಜೆ ಮಾಡಿ ಒಳಗೆ ಗಣೇಶ್ ಗಣೇಶ್ ಗಣಪತಿ ಬಪ್ಪ ಗಣೇಶ್ ಗಣೇಶ್ ಗಣಪತಿ ಬಪ್ಪ ಪೂಜೆ ಅಭಿಷೇಕ ಮಾಡಂತ. ಸರ್ವದೇವ ಸರ್ವಾಧಿನಾಶ ಭಗವಾನ್ ವಿಘ್ನಹರ್ತ ದುರ್ಮೃತ ಸರ್ವದೇವಾಯ ಓಂ ಗೌರಿ ಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಗಣಪತಿಜಾಯ ನಮಃ. ಗುರುಬಜನ್ ಮಹಾರಾಜ್ ಕಿ ಜೈ, ಗುರುಬಜನ್ ಮಹಾರಾಜ್ ಕಿ ಜೈ, ಗುರುಬಜನ್ ಮಹಾರಾಜ್ ಕಿ ಜೈ. ಹಾಯ್, ಇವಾಗ ನಾವು ಮನ್ಯಾಗ ಗಣಪತಿ ಕುಣಿಸಿದ್ವಿ, ಗಣೇಶ ಚತುರ್ಥಿ ಅಲ್ಲಿ ಆಚರಿಸಿದ್ವಿ. ಆಮೇಲೆ ನಮ್ಗೆ ಗುರುಕುಲ್ ಉಳಿಸ್ಲಿಕ್ಕೆ ಏನು ಸಹಾಯ ಮಾಡಿದ್ರು ABVP ದವರು. ಇವಾಗ ಅವ್ರ ಆಫೀಸಿಗೆ ಬಂದೇವಿ ಗಣೇಶ ಕೂರಿಸ್ಲಿಕ್ಕೆ. ಇವಾಗ ಪೂಜೆ ಅದು ನಡೆಸ್ತಾರ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ. ಹಾಯ್, ಅದೇ ನಾವು ABVP ಆಫೀಸ್ ಒಳಗೆ ಗಣೇಶ ಚತುರ್ಥಿ ಆಚರಿಸಿದ್ವಿ. ಈಗ ಅದೇ ನಿಮ್ಗೆ ಹೇಳಿದ್ನಲ್ಲ ನಾ, ಇವತ್ತು ವಿಶೇಷತೆ ದಿನ ಗಣೇಶ ಚತುರ್ಥಿ. ಚಬ್ಬಿ ಒಳಗೂ ಚೆನ್ನಾಗಿ ಗಣೇಶ ಚತುರ್ಥಿ ಆಚರಿಸ್ತಾರೋ. ಇವಾಗ ಅಲ್ಲಿ ಹೊಂಟೀವಿ. ಅದು ಒಂದು ವಿಶೇಷ ಸ್ಥಳ, ಅಲ್ಲಿ ಭಾಳ ಫೇಮಸ್ ಗಣೇಶ ಚತುರ್ಥಿ ಬಂತಂದರೆ. ಅದಕ್ಕೆ ಅಲ್ಲಿನೂ ಹೋಗಿ ನಿಮ್ಗೆ ತೋರಿಸ್ತೀನಿ. ನಾನು ಸಾಧ್ಯ ಆದಷ್ಟು ಅಲ್ಲಿ ಹೋಗಿ ತೋರಿಸ್ತೀನಿ. ಎಸ್, ಈಗ ನಾವು ಚಬ್ಬಿಗೆ ಬಂದ್ವಿ. ಇಲ್ಲೇನಂದ್ರೆ ಅದೇನು ಚಬ್ಬಿ ಊರದಲ್ಲ, ಅದಕ್ಕಿಂತ ಒಂದು 2 ಕಿಲೋಮೀಟ್ರ್ ಮೊದಲೇ ಕಾರ್ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡ್ಯಾರ ಇಲ್ಲಿ. ಯಾಕಂದ್ರೆ ಅಲ್ಲಿ ಗದ್ದಲ ಭಾಳ ಇರ್ತದೆ, ಅಲ್ಲಿ ಮತ್ತು ಜಾಗನೂ ಸಿಗಂಗಿಲ್ಲ. ಅದ್ರ ಸಲುವಾಗಿ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಮೊದಲೇ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ 2 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು. ಅದು ಅಲ್ಲೇನು ಗಣಪತಿಗಳೆಲ್ಲ ಕುಂಡಿಸ್ತಾರಲ್ಲ ಅಲ್ಲಿ. ಎಸ್, ಇಲ್ಲೇ ನೀವು ನೋಡತ್ತಿರ್ಬೇಕು ಎಷ್ಟು ಉದ್ದ ಲೈನ್ ಐತಂತ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಮೂಲೆಯಿಂದನೂ ಜನ ಬರ್ತಾರೆ, ಭಕ್ತಾದಿಗಳು. ಯಾಕಂದರೆ ಇದ್ರದ್ದು ಹಿಸ್ಟ್ರಿನ ಹಂಗದ. ಅದನ್ನ ಹಂಗೆ ಬ್ರೀಫಾಗಿ ಹೇಳ್ತೀನಿ ರೀ. ಅಂದ್ರೆ 1827ನೇ ಇಸ್ವಿ ಒಳಗೆ ಇಲ್ಲಿ ಚಬ್ಬಿ ಒಳಗೆ ಒಂದು ಕುಲಕರ್ಣಿ ಫ್ಯಾಮಿಲಿ ಅಂತ, ಅವ್ರ ಫ್ಯಾಮಿಲಿಗೆ ಒಬ್ಬರು ಸ್ವಾಮೀಜಿ ಬರ್ತಾರೆ 1827ರಲ್ಲಿ. ಕೃಷ್ಣೇಂದ್ರ ಸ್ವಾಮೀಜಿಗಳು ಬಂದು
ಅವ್ರ ಮನೇಲಿ ಒಂದು ಗಣೇಶ ಚತುರ್ಥಿ ದಿನವೇ ಒಂದು ಗಣೇಶ ಸ್ಥಾಪನೆ ಮಾಡ್ತಾರಲ್ಲಿ. ಸ್ಥಾಪನೆ ಮಾಡಿ ಅಂದರೆ ಅವ್ರಿಗೊಂದು ವರ ನೀಡ್ತಾರೆ. ಇಲ್ಲಿ ಯಾರು ಬಂದ ಗಣಪತಿ ಮುಂದೆ ತಮ್ಮ ಇಷ್ಟಗಳನ್ನು ಏನು ಕೆಳಗೊಂತಾರೋ ಅದೆಲ್ಲ ಇಷ್ಟಾರ್ಥಿ ಸಿದ್ಧಿ ಆಗುತ್ತೆ ಅಂತೇಳಿ ಏನು ವರ ನೀಡ್ತಾರಲ್ಲ, ಅವಾಗಿಂದ ಇದೇನು ವಾಡಿಕೆ ಅಂದರೆ ಇಲ್ಲಿ ಭಕ್ತಾದಿಗಳು ಬಂದಿದ್ದು ಅದಕ್ಕೆ ಕರೆನೂ ಆಗ್ಯಾವಂಥವ್ರು ಎಲ್ಲ ಏನು ಬೇಡ್ಕೊಂಡು ಹೋಗ್ಯಾರ. ಅದಕ್ಕೆ ಅವಾಗಿಂದ ಇಲ್ಲಿ ಭಕ್ತಾದಿಗಳು ಭಾಳ ಅದು ಎಷ್ಟು ನೂರಾರು ವರ್ಷಗಳಿಂದನೂ ಅದು ವಾಡಿಕೆ ಹಂಗೆ ಬಂದದ್ದು. ನೀವೇನು ಇಲ್ಲಿ ಬ್ಯಾನರ್ನಾಗ ನೋಡತ್ತಿಲ್ಲ, ಅವರು ಕೃಷ್ಣೇಂದ್ರ ಸ್ವಾಮೀಜಿಯವರು. ಮೊದಲು ಮೂರ ಮನೆಯೊಳಗೆ ಸ್ಥಾಪನೆ ಮಾಡ್ತಿದ್ರು. ಅಂದ್ರೆ ಇವಾಗ ಅದು ಹೆಂಗೆ ಬರ್ತಾ ಅವ್ರದ್ದೇನು ಕುಲಕರ್ಣಿ ಫ್ಯಾಮಿಲಿ ಹೆಂಗೆ ದೊಡ್ಡದಾಯ್ತಲ್ಲ ಹಂಗೆ ಅವರು ಮತ್ತು ಸ್ವಲ್ಪ ಬೇರೆ ಬೇರೆ ಮನೆ ಮಾಡ್ಕೊಂಡು ಆಮೇಲೆ ಅವರು ಸ್ಥಾಪನೆ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಇವಾಗ ಸದ್ಯಕ್ಕೆ ಒಂದು 7 ಮನೆ ಒಳಗೆ ಗಣಪತಿ ಕೂರಿಸ್ತಾರಲ್ಲಿ. ಎಲ್ಲ ಸೇಮ್ ಗಣಪತಿ ಇರ್ತಾವೆ, ಎಲ್ಲ ಸೇಮ್ ಗಣಪತಿ, ಕೆಂಪು ಕಲರ್ದೇ ಗಣಪತಿ. ಬಟ್ ಇವೆಲ್ಲ 7 ಗಣಪತಿ ಮಾಡೋರು ಒಬ್ಬರೇ ಬಡಿಗೇರ್ ಅಂತ ಒಬ್ಬರೇ ಇವು 7 ಗಣಪತಿ ಮಾಡ್ತಾರೆ. ಓಕೆ, ಈಗ ನಾವು ಗಣಪತಿ ನೋಡಿ ಹೊಂಟ್ವಿ. ಈ ವಿಡಿಯೋನ ಯಾರ್ಯಾರು ನೋಡತ್ತೀರಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಎಲ್ಲರಿಗೂ ಇನ್ನೊಂದು ಸಲ ಗಣೇಶ ಚತುರ್ಥಿ ಹಾರ್ದಿಕ ಶುಭಾಶಯಗಳು. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.